ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಸಿಎಂ ಯಡಿಯೂರಪ್ಪ ಅವರ ಪುತ್ರ ಬಿವೈ ವಿಜೇಂದ್ರ ಇಂದು ನಂಜನಗೂಡಿನ ನಂಜುಂಡೇಶ್ವರನ ದೇವಾಲಯದಲ್ಲಿ ತುಲಾಭಾರ ಸೇವೆ ಸಲ್ಲಿಸಿ ವಿಶೇಷ ಹರಕೆ ತೀರಿಸಿದ್ದಾರೆ. ತಮ್ಮ ತೂಕದಷ್ಟು ಬೆಲ್ಲ ದೇವಾಲಯಕ್ಕೆ ನೀಡಿ ಹರಕೆಯನ್ನು ತೀರಿಸಿದ್ದಾರೆ. ಚಾಮರಾಜನಗರ ಹಾಗೂ ಮೈಸೂರಿನಲ್ಲಿ ಪಕ್ಷದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಮಿಸಿದ್ದ ಬಿವೈ ವಿಜೇಂದ್ರ ನಂಜನಗೂಡು ನಂಜುಂಡೇಶ್ವರನ ದೇವಾಲಯಕ್ಕೆ ಭೇಟಿ ನೀಡಿ ತುಲಾಭಾರ ಸೇವೆ ಸಲ್ಲಿಸಿ ಹರಕೆಯನ್ನು ತೀರಿಸಿದ್ದಾರೆ. ಕೂರ್ಲಿ ಹಿಂದೆ ಬರಲ್ಲ ಸರ್, ಸೈಡ್ ಬನ್ನಿ ಸರ್, ಒಂದು ಸ್ವಲ್ಪ ವೈಡ್ ಬನ್ನಿ. ಸರ್ ಒಂಚೂರು ಸೈಡ್ ಸೈಡ್ ಬನ್ನಿ ಸರ್, ಮೊಬೈಲ್ಗಳು ಎತ್ಕೊಂಡು ಸೈಡ್ ಬನ್ನಿ ಸರ್, ಒಂದು ಸ್ವಲ್ಪ ವೈಡ್ ಬನ್ನಿ ಬಣ ಹಿಂದೆ ಅಣ್ಣ, ಹಂಗೆ ಸೈಡ್ ಬಣ ಅಣ್ಣ, ಸೈಡ್ ಬಣ ಅಣ್ಣ, ಬೆಲ್ಲ ಹಾಕ್ಬಿಟ್ಟು ಸೈಡ್ ಬಣ. ಪಕ್ಕ ಕಾಣಿ ಅಣ್ಣ, ಹಿಂದೆ ಬಣ ಬೆಲ್ಲ ಅಣ್ಣ. ಓಕೆ ಸರ್. ನಂತರ ನಂಜುಂಡೇಶ್ವರ ದರ್ಶನ ಪಡೆಯುವ ವೇಳೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಸಹ ದೇವಾಲಯಕ್ಕೆ ಆಗಮಿಸಿದ ಸಂದರ್ಭ ಕಾಕತಾಳೀಯವೆಂಬಂತೆ ಇಬ್ಬರು ಯುವ ನಾಯಕರು ಪರಸ್ಪರ ಭೇಟಿಯಾಗಿ ಒಂದಾಗಿ ನಂಜುಂಡನ ದರ್ಶನ ಪಡೆದಿದ್ದು ವಿಶೇಷವಾಗಿತ್ತು. ಬನ್ನಿ ಸರ್. ಈ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮಾಧ್ಯಮಗಳೊಂದಿಗೆ ಮಾತನಾಡಿ ದೇವಸ್ಥಾನದ ಮೇಲಿನ ನಂಬಿಕೆಗಳನ್ನು ತಿಳಿಸಿ ಇತ್ತೀಚೆಗೆ ಉದ್ಭವವಾಗಿರುವ ಅಂಧಕಾಸುರ ಹಾಗೂ ಮಹಿಷ ವಿವಾದಕ್ಕೆ ನೋ ಕಾಮೆಂಟ್ಸ್ ಅಂತ ತಿಳಿಸಿದ್ರು. ಸರ್, ನಂಜನಗೂಡು ಭೇಟಿ ವಿಚಾರ ಇವತ್ತು ಚಾಮರಾಜನಗರ ಜಿಲ್ಲೆ ಪ್ರವಾಸ ಇದೆ. ತದನಂತರ ಮೈಸೂರಿನಲ್ಲಿ ರಾಮಕೃಷ್ಣ ಆಶ್ರಮದ ಕಾರ್ಯಕ್ರಮ ಕೂಡ ಇದೆ. ಅದು ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ತೆರಳ್ತಾ ಇದೆ. ಸರ್, ಪಕ್ಷ ಸಂಘಟನೆ ತಾಲೂಕು ಮೈಸೂರು ಜಿಲ್ಲೆ, ಮೈಸೂರು ಚಾಮರಾಜನಗರ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಇವತ್ತು ಪಕ್ಷ ಬಲಪಡಿಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಈಗಾಗಲೇ ರಾಜ್ಯದ ಎಲ್ಲ ಪದಾಧಿಕಾರಿಗಳನ್ನು ಘೋಷಣೆ ಮಾಡಿದ್ದೇವೆ. ಬರುವಂಥ ಒಂದು ವಾರದಲ್ಲಿ ಎಲ್ಲ ಜಿಲ್ಲೆಯ ಅಧ್ಯಕ್ಷರನ್ನು ಕೂಡ ನಾವು ಘೋಷಣೆ ಮಾಡೋರಿದ್ದೇವೆ. ಮೈಸೂರಿಗೆ ಯಾರು ಚುಕ್ಕಾಣಿ? ಮೈಸೂರು ಚುಕ್ಕಾಣಿ ಯಾರಿಗೆ ಕೊಡ್ತೀರಿ? ಮೈಸೂರು ಚುಕ್ಕಾಣಿ ಎಲ್ಲ ಜವಾಬ್ದಾರಿ ಇಲ್ಲಿರ್ತಕ್ಕಂಥ ಪ್ರಮುಖರ ಏನು ಅಪೇಕ್ಷೆ ಇದೆ, ಆ ಅಪೇಕ್ಷೆ ತಕ್ಕಂತೆ ನಿರ್ಧಾರವನ್ನು ಮಾಡ್ತೇವೆ. ಅಬಕಾರಿ ಕೊಟ್ಬಿಡ್ಬೇಡಿ. ಏನೇನಿದೆ ಅಬಕಾರಿ ಕೊಟ್ಬಿಡ್ಬೇಡಿ. ಸರ್ಕಾರ ಎಲ್ಲ ನಾವು ವಿರೋಧ ಪಕ್ಷದಲ್ಲಿರೋದು, ಪಕ್ಷದ ಜವಾಬ್ದಾರಿ ಯಾರಿಗೆ ಕೊಡಬೇಕು ಅಂತ ಯೋಚನೆ ಮಾಡಬೇಕು ಮಾಡ್ತೇವೆ.